ನಮಸ್ಕಾರ. ವೇಸ್ಟ್ದು 2 ಬಾಟಲ್ ತೊಗೊಳ್ಳಿ. ನಾನು ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನೋ ಇದೇ ಥರನೇ ಬೇಕಾದರೂ ಕಟ್ ಮಾಡ್ಕೊಬೋದು. ಇನ್ನೂ ಚಿಕ್ಕ ಸೈಜಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಒಂದು ಬಾಟ್ಲ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಇನ್ನೊಂದು ಬಾಟ್ಲು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಬಾಟ್ಲು ಮೇಲೆಗಡೆ ಸ್ವಲ್ಪ ಏರುಪೇರು ಇದ್ದರೆ ಒಂದೇ ಸಮವಾಗಿ ಕತ್ತರಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಚಿಕ್ಕದು ಒಂದು ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಇದೆಯಲ್ಲ ಪ್ಲಾಸ್ಟಿಕ್ ಬಾಟ್ಲು, ಅದರಲ್ಲಿ ಒಂದು ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ನೀವು ಕಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಎಲೆಗೋಸ್ಕರ ಎಲೆ ಥರ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೂ ಕಟ್ ಮಾಡ್ಕೊಬೋದು, ಹಾಗೆ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಸ್ಕೆಚ್ ಪೆನ್ನನ್ನು ತೊಗೊಂಡು ಎಲೆ ಥರ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಒಂದು ಕಡೆಯಿಂದನೂ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಒಂದು ಕಡೆ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಎಕ್ಸ್ಟ್ರಾನೇ ಕಟ್ ಮಾಡಿಬಿಟ್ಟು ಮತ್ತೆ ಅದು ಯಾವ ಥರ ಶೇಪ್ ಇದೆಯೋ ಆ ಥರ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ಕಟ್ ಮಾಡಿಕೊಂಡು ಇದನ್ನ ಇಟ್ಕೊಳ್ಳಿ. ನಾನು ಜ್ಯೂಸ್ದು ಬಾಟ್ಲು 2 ತೊಗೊಂಡು 2 ಮಾಡ್ಕೊಳ್ತಾ ಇದ್ದೀನಿ, ಚಿಕ್ಕ ಸೈಜ್ದು. ನಿಮ್ಮ ಹತ್ರ ದೊಡ್ಡ ಸೈಜ್ದು ಇದೇ ಥರ ಬಾಟ್ಲು ದೊಡ್ಡದಿದ್ದರೆ ಅದರಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನಿಧಾನವಾಗಿ ಎಲೆ ಶೇಪ್ನ ಕತ್ತರಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಕಡೆಯಿಂದನೂ ಕಟ್ ಮಾಡಿಕೊಂಡು ಬನ್ನಿ. ಇದೇ ಥರನೇ ಕಟ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡಿಬಿದ್ದಾಯ್ತಲ್ಲ, ಮತ್ತು ಮಧ್ಯದಲ್ಲಿ ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನಾನು ಗ್ಯಾಸ್ ಫ್ಲೇಮು ಮೀಡಿಯಮಾಗಿ ಇಟ್ಕೊಂಡು ಒಂದು ಇಂಚಿಟ್ಬಿಟ್ಟು, ಹೆಂಚು ಮೇಲೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಬಾಟ್ಲು ಎಡ್ಜಸ್ ಎಲ್ಲನೂ ಸ್ವಲ್ಪ ಶಾರ್ಪ್ ಇರುತ್ತೆ, ಅದನ್ನೆಲ್ಲನೂ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಐರನ್ ಬಾಕ್ಸ್ ಇದೆ ಅಂತಂದರೆ ಅದರಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಎಲ್ಲನೂ ಅಷ್ಟೇ, ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಸ್ವಲ್ಪ ಈ ಥರ ಎಡ್ಜಸ್ ಎಲ್ಲನೂ ಶಾರ್ಪ್ ಇರುತ್ತಲ್ಲ, ಅದಕ್ಕೆ ಎಲ್ಲನೂ ಆ ಥರ ಮಾಡಿಕೊಂಡು ಎಲೆ ಥರ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಮತ್ತು ಉದ್ದವಾಗಿ ಕಟ್ ಮಾಡ್ಕೊಂಡಿರೋದಕ್ಕೆ ನಾನು ಸ್ಕೆಚಸ್ಸಲ್ಲಿ ಗ್ರೀನ್ ಕಲರ್ ಹಚ್ಕೊಂಡಿದ್ದೀನಿ. ನಿಮ್ಮ ಹತ್ರ ವಾಟರ್ ಪೇಂಟ್ ಇದೆ ಅಂತಂದರೆ ಅದನ್ನು ಬೇಕಾದ್ರೂ ಹಚ್ಕೊಬೋದು. ಹಚ್ಬಿಟ್ಟು ಸ್ವಲ್ಪ ಫೆವಿಕ್ವಿಕ್ ತಂದುಬಿಟ್ಟು ಫೆವಿಕ್ವಿಕ್ನ ಹಾಕ್ಬಿಟ್ಟು ಇದ್ರ ಮೇಲೆ ಇಡಿ. ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿದ್ರೆ ಸಾಕು, ಅದು ಅಂಟ್ಕೊಂಡ್ಬಿಡುತ್ತೆ. ಎರಡನ್ನೂ ಅಷ್ಟೇ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಾಟ್ಲಿಗೆ ಅಂಟಿಸ್ಬಿಡಿ. ಸ್ವಲ್ಪ ಚಿಕ್ಕದಾಗಿರೋದು ಹಾಗೆ ಇರಲಿ. ಅಂಟಿಸ್ಬಿಟ್ಟಿದ್ದಾದಮೇಲೆ ಇದರೊಳಗಡೆ ನಾವು ಚಿಕ್ಕ ಚಿಕ್ಕವು ಸೇಫ್ಟಿ ಪಿನ್ ಆಗಲಿ ಏರ್ ಪಿನ್ಸ್ ಆಗಲಿ ಹಾಕ್ಕೊಳ್ಬೋದು. ಮತ್ತು ತೆಗೆಯೋವು ಅಷ್ಟೇ ತುಂಬಾ ಈಸಿಯಾಗೂ ತೆಗಿಬೋದು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲು ಹಾಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ನಾನು ವಿಕ್ಸ್ದು ಬಾಟ್ಲೊಂದು ಹಾಕ್ತಾಯಿದ್ದೀನಿ. ವಿಕ್ಸ್ ಬಾಟ್ಲು ಮತ್ತು ಎಲ್ಲನೂ ಇಟ್ಕೊಳೋದಕ್ಕೂ ಅಷ್ಟೇ ತುಂಬ ಚೆನ್ನಾಗೂ ಇರುತ್ತೆ. ಇದಕ್ಕೆ ಬೇಕಾದರೆ ನಿಮಗೆ ಕಲರ್ ಬೇಕಾದ್ರೂ ಹಚ್ಕೊಬೋದು. ನಾನು ಕಲರ್ ಏನೂ ಹಚ್ಚಿಲ್ಲ, ಹಾಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಬೇಗನೂ ಮಾಡ್ಕೊಬೋದು. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.